ಮೋದಿ ಬಡವರ ರಕ್ತ ಹೀರಿ ಸರ್ಕಾರಕ್ಕೆ ಹಣ ಮಾಡುವ ಉದ್ದೇಶ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಆರೋಪ. ಕುಡಿಯುವ ನೀರಿನ ಸಮಸ್ಯೆ ಹಿನ್ನೆಲೆ ವಿವಿಧ ವಾರ್ಡ್ಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಭೇಟಿ. ಚಾಮರಾಜನಗರ. ನರೇಂದ್ರ ಮೋದಿ ಬಡವರ ರಕ್ತ ಹೀರಿ ಸರ್ಕಾರಕ್ಕೆ ಹಣ ಮಾಡುವ ಉದ್ದೇಶ ಹೊಂದಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಆರೋಪಿಸಿದರು. ಕುಡಿಯುವ ನೀರಿನ ಸಮಸ್ಯೆ ಹಿನ್ನೆಲೆಯಲ್ಲಿ ಅವರು ಅಧಿಕಾರಿಗಳೊಂದಿಗೆ ನಗರದ ವಿವಿಧ ವಾರ್ಡ್ಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಿಂದ ಮಾಹಿತಿ ಆಲಿಸಿ ಮಾತನಾಡಿದರು. ದೇಶಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗ 1 ಲೀಟರ್ ಪೆಟ್ರೋಲ್ ದರ 60 ರು ಇತ್ತು. ಮೋದಿ ನೇತೃತ್ವದ ಸರ್ಕಾರ ದೇಶದ ಅಧಿಕಾರಕ್ಕೆ ಬಂದ ಮೇಲೆ 100 ರು ದಾಟಿದ್ದು, ಮೋದಿ ಯುದ್ಧ ಕಾರಣ ಹೇಳಿ ಅಗತ್ಯ ವಸ್ತುಗಳಾದ ಪೆಟ್ರೋಲ್, ವಾಣಿಜ್ಯ ಗ್ಯಾಸ್ ಸಿಲಿಂಡರ್ ಸೇರಿದಂತೆ ಇತರ ವಸ್ತುಗಳ ಬೆಲೆ ಏರಿಕೆ ಮಾಡಿ ಬಡವರ ರಕ್ತ ಹೀರುವ ಮೂಲಕ ಸರ್ಕಾರಕ್ಕೆ ಹಣ ಮಾಡುವ ಉದ್ದೇಶ ಹೊಂದಿದ್ದಾರೆ ಎಂದು ಮೋದಿ ವಿರುದ್ಧ ಸಚಿವ ವೆಂಕಟೇಶ್ ಕಿಡಿಕಾರಿದರು. ಬೇಸಿಗೆ ಮಳೆಯ ಕೊರತೆಯಿಂದ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ಕೊರತೆಯಾಗಿದ್ದು, ಅಧಿಕಾರಿಗಳು ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳದಲ್ಲಿ ಹಾಜರಿದ್ದ ಅಧಿಕಾರಿಗಳಿಗೆ ಸೂಚಿಸಿದರು. ಶಾಸಕ ಸಿ ಪುಟ್ಟರಂಗಶೆಟ್ಟಿ, ಜಿಲ್ಲಾಧಿಕಾರಿ ಶ್ರೀರೂಪ, ಜಿಲ್ಲಾ ಪಂಚಾಯಿತಿ ಸಿಇಒ ಮೋನಾರೊತ್, ಎಡಿಸಿ ಜವರೇಗೌಡ, ತಹಶೀಲ್ದಾರ್ ಗಿರಿಜಾ, ಎಇಇ ಪ್ರಕಾಶ್, ಜೆಇ ಶಿವಶಂಕರ್ ಆರಾಧ್ಯ, ಆರೋಗ್ಯ ನಿರೀಕ್ಷಕ ಮಂಜುನಾಥ್ ಇತರರು ಅಧಿಕಾರಿಗಳು ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಆಮೇಲೆ ಪೆಟ್ರೋಲ್ ಡೀಸೆಲ್ ರೇಟ್ ಇದಕ್ಕಿದ್ದಂಗೆ ₹3 ಜಾಸ್ತಿ ಆಗಿದೆ. ಜನಸಾಮಾನ್ಯರು ಸಾಕಷ್ಟು ಆಕ್ರೋಶ ಈಗ ಮೋದಿಯವರ ಸರ್ಕಾರ ಬಂದ ಮೇಲೆ ಎಲ್ಲ ಪದಾರ್ಥದ ರೇಟು ಜಾಸ್ತಿ ಮಾಡಿದ್ದಾರೆ. ಯಾವ್ದು ಕಡಿಮೆ ಆಗಿದೆ? ಅವ್ರು ಹಚ್ಚೇ ದಿನ ಅಂತ ಭಾಷಣ ಮಾಡ್ತಾರೆ. ರೇಟ್ ಜಾಸ್ತಿ ಮಾಡೋದು ಹಚ್ಚೇ ದಿನ. ಅವ್ರು ಬಂದಾಗಿಂದ ಪೆಟ್ರೋಲು, ಡೀಸೆಲ್ಲು, 6 ಪದಾರ್ಥಗಳ ಬೆಲೆ ಎಲ್ಲ ಜಾಸ್ತಿ ಆಗಿ ಯಾವ್ದು ಕಡಿಮೆ ಆಗಿದೆ? ಯಾವ್ದು ಕಡಿಮೆ ಮಾಡಿದ್ದಾರೆ? ಈಗ ರೈತ ಜನಕ್ಕೆಲ್ಲ ನೀವು ಉಳಿತಾಯ ಮಾಡಬೇಕು ಅಂತ ಹೇಳ್ತಾರೆ. ಅವ್ರು ರೇಟ್ ಜಾಸ್ತಿ ಮಾಡ್ತಾರೆ, ಜನಕ್ಕೆ ಉಳಿತಾಯ ಮಾಡ್ತಾರೆ. ನಿಮಗೆ ಅರ್ಥ ಆಯ್ತಾ ಇದೆ ಯಾವ ಥರ ಮೋದಿಯವರು? ಅಂದರೆ ಬಿಜೆಪಿಯವ್ರ ವಾದ ಸರ್ ಏನಂತ ಹೇಳಿದ್ರೆ, ಯುದ್ಧ ಶುರುವಾಗಿದೆ, ನಮ್ಮ ದೇಶಕ್ಕಷ್ಟೇ ಅಲ್ಲ ಪ್ರಪಂಚವೇ ಬಾಧಿತ ಆಗಿಲ್ಲಪ್ಪ. ಈಗ ತಾತ್ಕಾಲಿಕವಾಗಿ ಅಲ್ಲಿಂದ ಬರ್ತಕ್ಕಂಥ ನಮ್ಮ ಆಯಿಲಿನ ತೊಂದರೆ ಆಗಿದೆ. ಒಂದು ವಿಧದಲ್ಲಿ ಒಪ್ಕೊಳ್ಳೋಣ. ಮೊದಲೆಲ್ಲ ರೇಟ್ ಜಾಸ್ತಿ ಮಾಡೋದು ಯಾಕೆ ಜಾಸ್ತಿ ಮಾಡೋದು? ಮೊದಲೆಲ್ಲ ಏನು ಇರಲಿಲ್ವಲ್ಲ. 60 ರೂಪಾಯಿ ಇದ್ದು ಪೆಟ್ರೋಲ್ ತೊಗೊಂಡು 100 ರೂಪಾಯಿ, 100, 102, 103 ನಿಲ್ಲಿಸಿದ್ರಲ್ಲ. ಅದು ಯಾಕೆ ನಿಲ್ಲಿಸಿದ್ರು? ಈಗ ಯುದ್ಧ ಕಾರಣ ಹೇಳ್ತಾ ಇದ್ದಾರೆ. ಆಯ್ತಾ, ಬಂದಿರ್ತೀವಿ ಒಪ್ಕೊಳ್ಳೋಣ. ಮೊದಲೇನಾಗಿತ್ತು? ಯುದ್ಧ ನಡೀತಾ ಇತ್ತು. ಆದ್ದರಿಂದ ಮೋದಿಯವ್ರಿಗೆ ಬಡವರನ್ನು ರಕ್ತ ಹೀರಿ ಹಣ ಸರ್ಕಾರಕ್ಕೆ ತಗೋಬೇಕು ಅಂತ ಉದ್ದೇಶ ಇದ್ದಾಗಿದೆ. ಅವ್ರು ಜನರಿಗೆ ಸಹಾಯ ಮಾಡೋಕ್ಕೆ ಬಂದಿಲ್ಲ. ಏನು ಜನರಿಗೆ ಹೊರೆ ಹೊರಿಸ್ಲಿಕ್ಕೆ ಬಂದಿದ್ದಾರೆ. ಸರ್, ಈಗ ಜೂನ್ 20ರಿಂದ SIR ಮತ್ತೆ ನಮ್ಮ ರಾಜ್ಯದಲ್ಲಿ ಜಾರಿಗೆ ಬರ್ತಾ ಇದೆ. ಅಂದರೆ ಹೊಸದಾಗಿ ಏನು ಮತದಾರರ ಪರಿಷ್ಕರಣೆ ಪಟ್ಟಿ ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಅದ್ರ ಬಗ್ಗೆ ತಮ್ಮ ವಿರೋಧ ಇದೆಯಾ ಸರ್? ನಾವೇ ವಿರೋಧ ಮಾಡಲ್ಲ, ಬಟ್ ಅದನ್ನು ಕರೆಕ್ಟಾಗಿ ಮಾಡಬೇಕು ಅಂತ ಹೇಳ್ತೀವಿ ಅಷ್ಟೇ. ವಿರೋಧ ಯಾಕೆ ಮಾಡಬೇಕು? ನಾವು ವಿರೋಧ ಏನು ಮಾಡಲ್ಲ. ಏನು ಮತದಾರರ ಪಟ್ಟಿ ನೀವು ಪರಿಷ್ಕರಣೆ ಮಾಡಬೇಕು ಅಂತಿದ್ವಿ, ಅದನ್ನು ಕರೆಕ್ಟಾಗಿ ಮಾಡಬೇಕು ಅಂತ ಹೇಳ್ತೀವಿ. ವೆಸ್ಟ್ ಬೆಂಗಾಲ್ 90 ಲಕ್ಷ ಅಧಿಕ ಮತಗಳು ಡಿಲೀಟ್ ಮಾಡಿದ್ದಾರೆ. ಅದನ್ನೇ ಹೇಳ್ತಾ ಇದ್ದಾರೆ. 45 ಜನ ನಮ್ಮ ಕಡೆ ಸೋತೋಗಿದ್ದಾರೆ ಅಂತ ಹೇಳ್ತಾ ಇದ್ದಾರಲ್ಲ. ವೆಸ್ಟ್ ಬೆಂಗಾಲ್ ನಮ್ಮ ಮಮತಾ ಬ್ಯಾನರ್ಜಿ ಪಾರ್ಟಿನ 45 ಜನ ಸೋತಿದ್ದಾರೆ. ಏನು ಹೋಗಿ 1,000-1,500 ಓಟ ಸೋತಿದ್ದಾರೆ. ಸರ್, ತಾವೀಗ ಚಾಮರಾಜನಗರಕ್ಕೆ ಭೇಟಿ ಕೊಟ್ಟಿದ್ದೀರಾ. ಈಗ ಬೇಸಿಗೆಗಾಲ ಆರಂಭ ಆಗಿದೆ, ಕುಡಿಯುವ ನೀರಿನ ಸಮಸ್ಯೆ ಎದುರಾಗ್ತದೆ. ಈಗ ಜನ ಏನಂತಿದ್ದಾರೆ ಸರ್ ಈ ರೆಸ್ಪಾನ್ಸ್? ಸಮಸ್ಯೆ ಇದ್ದೇ ಇದೆ. ಈ ವರ್ಷಂತೂ ಭೀಕರವಾದಂಥ ಬೇಸಿಗೆ ಇದೆ, ಬಿಸಿಲಿದೆ. ಯಾವಾಗಲೂ ಇಂಥ ಬೇಸಿಗೆ ಬಿಸಿಲು ನಮ್ಮ ವಯಸ್ಸಲ್ಲಿ ನೋಡೇ ಇರಲಿಲ್ಲ. ಅಷ್ಟೊಂದು ಬಿಸಿಲಿದೆ. ಕುಡಿಯೋ ನೀರಿನ ಸಮಸ್ಯೆ ಇದೆ ಈ ಜಿಲ್ಲೆಯಲ್ಲಿ. ಕೆಲವು ಕಡೆ ಎಲ್ಲ ನೋಡೋಕ್ಕೆ ಅದೆಲ್ಲ ಕುಡಿಯೋ ನೀರಿಗೆ ಅವರಿಗೆ ಜನರಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ನೀರು ಕೊಡ್ತಕ್ಕಂಥ ಜವಾಬ್ದಾರಿ ನಮ್ಮದು ಮೊದಲನೇದು. ಬಾಕಿ ಸಣ್ಣ ಪುಟ್ಟ ಕೆಲಸಗಳನ್ನು ನೋಡೋಣ. ಆದರೆ ಮೊದಲು ನಾವೇ ಜನರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬೇಕು. ಅದೇ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಜಾನುವಾರುಗಳಿಗೆ ಮೇವಿನ ಕೊರತೆ ಉಂಟಾಗಿದೆ ಸರ್? ಸದ್ಯಕ್ಕೇನಿಲ್ಲ, ಬಟ್ ಮೇವಿನ ಕೊರತೆ ಆದರೆ ನಾವೇನಿಂದ ತರಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮ ವರದಿ ಪ್ರಕಾರ ಏನು ಆ ಥರ ಏನು ವರದಿ ಇಲ್ಲ. ಏನು ಬಂದರೆ ನೋಡಿ, ಈಗ ಇಲ್ಲಿ ಮಳೆ ಇಲ್ಲ, ಬಟ್ ನೆನ್ನೆ ಎಲ್ಲ ಕಡೆ ಮಳೆ ಭಾಳ ಚೆನ್ನಾಗಾಗಿದೆ. ಮಳೆ ಒಂದು 2-3 ಮಳೆ ಆದರೆ ಹೆಸರು ಬಂದ್ಬಿಡುತ್ತೆ. ಅದೇನು ತೊಂದರೆ ಆಗಲ್ಲ ಅನ್ಸುತ್ತೆ. ತೊಂದರೆ ಆದರೆ ಬೇರೆ ವ್ಯವಸ್ಥೆ ಮಾಡ್ತೀವಿ. ಜಿಲ್ಲೆಯಲ್ಲಿ ಚಿರತೆ ದಾಳಿ ಮತ್ತು ಹುಲಿಗಳ ದಾಳಿ ಯಥೇಚ್ಛ ನಡೀತಾ ಇದೆ. ಇದೆಲ್ಲರೂ ಇದೆ. ನಾವೀಗ ಮೊನ್ನೆ CM ಹತ್ರ ಮಾತಾಡಿದ್ವಿ, ಏನಾರು ಒಂದು ದಾರಿ ಮಾಡಬೇಕು ಅಂತ ಹೇಳಿ. ಹುಲಿಗಳು ನಾಡಿನಲ್ಲಿ ವಾಸ ಇದ್ದರೂ ಕೂಡ ಅರಣ್ಯ ಇಲಾಖೆಯವರು ಕ್ರಮ ಕೈಗೊಳ್ತಾ ಇಲ್ಲ. ಉದಾಹರಣೆಗೆ ಕಲ್ಪುರದಲ್ಲಿ ಇನ್ನೂ 2 ಹುಲಿ ಇದೆ. ಹಿಡಿಯೋಕ್ಕೂ ಪ್ರಯತ್ನ ಮಾಡ್ತಾ ಇಲ್ಲ ಅಂತ ಹೇಳಂಗಿಲ್ಲ. ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರು ಸಿಗ್ಬೇಕಷ್ಟೇ. ಅದು ಏನು ಅದಕ್ಕಾಗಿ ನಾವೀಗ ಸ್ಪೆಷಲ್ ಡ್ರೋನ್ ಕೊಡಿಸಿದ್ದೀವಿ ಅವರಿಗೆ. ಏನು ಅದನ್ನೆಲ್ಲ ಕೊಡಿಸಿದ್ದೀವಿ. ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ.
ಸರ್ ನಿನ್ನೆ ದಂಟಳ್ಳಿ ಗ್ರಾಮದಲ್ಲಿ ಸ್ವತಃ ಶಾಸಕರ ವೈಯಕ್ತಿಕ ಹಣದಿಂದ ಬೋರ್ವೆಲ್ ಕೊಡ್ಸಕ್ಕೆ ಹೋಗಿದ್ರು ನೀರಿಲ್ಲ ಅಂತ ಹೇಳಿ. ಬಟ್ ಅರಣ್ಯಾಧಿಕಾರಿ ತಡೆ ಹೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಗಮನಕ್ಕೆ ಈಗ ಡಿ ಸಿ ಅವ್ರು ನನಗೆ ಗಮನಕ್ಕೆ ತಂದ್ರೆ ಅದನ್ನು ನಾನು ಮಾತಾಡ್ತೀನಿ ಈಗ. ಹಿಜಾಬ್ ವಿವಾದನ ಕಾಂಗ್ರೆಸ್ನವರು ಹುಟ್ಟಾಕ್ತಾ ಇದ್ದಾರೆ ಅಂತ ಬಿಜೆಪಿ ಅವರು ಹಾಂ? ಹಿಜಾಬ್ ವಿವಾದನ ಸಮವಸ್ತ್ರ ಜಾರಿಯಲ್ಲಿ ಇತ್ತು. ಅದನ್ನ ಈ ಸಮಸ್ಯೆಗಳೆಲ್ಲ ಈಚೆ ತಗೊಂಬಂದವ್ರು ಯಾರು ರೀ? ಬಿ ಜೆ ಪಿ ಅವರಲ್ಲ. ಯಾವ ಕಾಲದಿಂದ ಇದೆ ಇವೆಲ್ಲ ಹಿಜಾಬ್ ಎಲ್ಲ ಯಾವ ಕಾಲದಿಂದ ಇದೆ? ಹೊಸ್ದಾಗಿ ಬಂದಿದೆಯಾ? ಹಾಂ, ಸಾವಿರಾರು ವರ್ಷಗಳಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಪದ್ಧತಿ ಅದು. ಇವು ಬಂದ ತಕ್ಷಣ ಬದಲಾವಣೆ ಮಾಡಿ ಅಂದರೆ ಅದು ಹೆಂಗಾಗುತ್ತೆ? ಅದು ಮರ ಅದಕ್ಕೆ ಅದು ಮಾಡೋದು ಬೇಡ ಅಂತ ಇತ್ತು, ಏನಾದ್ರು ಕ್ಯಾನ್ಸಲ್ ಮಾಡಿ. ಸರ್, ನಮ್ಮ ಹಿಂದೂ ವಿದ್ಯಾರ್ಥಿಗಳಿಗೆ ನಾವು ಕೇಸರಿ ಶಾಲನ ಕೊಡ್ತೀವಿ ಅಂತೇಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಕೊಟ್ಟಿದ್ದಾರೆ ಸರ್. ಎಲ್ಲ ಒಂದು ಕಡೆ ಇದು ಧರ್ಮದಂಗಲ್ ಎದುರಾಗಲ್ಲ ಸರ್. ಏನಾದ್ರು ಹೇಳ್ಕೊಳ್ಳಿ, ನೋಡೋಣ ಸರ್ಕಾರ ಏನು ಮಾಡುತ್ತೆ ಅದನ್ನ.